ನಮಸ್ಕಾರ. ಮತ್ತೊಮ್ಮೆ ಅಪ್ಪೀಸ್ ವೆಜ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ಆಲೂ ಮಟರ್ ಕರಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮತ್ತು ಅದು ಮಾಡೋ ವಿಧಾನ ಹೇಗೆ ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ಏನ್ ಮಾಡ್ಬೇಕಪ್ಪಿ? ಮೊದಲದಾಗಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಅದರಲ್ಲೊಂದು ಮೆಣಸು, 6-7 ಮೆಣಸು, ಸ್ವಲ್ಪ ಚಕ್ಕೆ, ಒಂದು 3-4 ಲವಂಗ, ಪಲಾವ್ ಎಲೆ ಹಾಕ್ಬಿಟ್ಟು ಇದೇನಪ್ಪಿ? ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ ಮತ್ತು 1-2 ಹಸಿಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾ ಅಪ್ಪಿ? ಕರೆಕ್ಟ್. ಅದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಇದೇನಪ್ಪಿ ಇವಾಗ ಹಾಕ್ತಿರೋದು? ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಹಂಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಟೊಮೆಟೊ ಪ್ಯೂರಿ ಹಾಕಬೇಕು. ಇದು ಒಂದು 3-4 ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಈ ಥರ ಟೊಮೆಟೊ ಪ್ಯೂರಿ ರೆಡಿ ಆಗುತ್ತೆ. ಇದನ್ನು ಅಷ್ಟೇ, ಇದನ್ನು ಹಾಕ್ಬಿಟ್ಟು ಟೊಮೆಟೊದೆಲ್ಲ ಹಸಿ ವಾಸನೆ ಹೋಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಲಿಡ್ ಏನಾದರೂ ಹಾಕ್ತೀರಾ ಅಪ್ಪಿ? ಇದು ಅದಕ್ಕೂ ಇದನ್ನ ಮಸಾಲ ಖಾರದ ಪುಡಿ ಹಾಕ್ಬಿಟ್ಟು 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ, ಆಮೇಲೆ ಸ್ವಲ್ಪ ಹಳದಿ ಪೌಡ್ರ್ ಹಾಕಿ, ಆಮೇಲೆ ಮತ್ತೇನು ಹಾಕ್ಬೇಕಪ್ಪಿ? ಮತ್ತೆ 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಧನಿಯಾ ಪುಡಿನೂ ಹಾಕಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಪಿ? ಹೌದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಅದು ಟೊಮೆಟೊ ಪ್ಯೂರಿ ಜೊತೆ ಮಿಕ್ಸ್ ಆಗುತ್ತೆ ಮಸಾಲ. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ಏನಕ್ಕೆ ಲಿಡ್ ಕ್ಲೋಸ್ ಮಾಡಬೇಕಪ್ಪಿ? ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿನಗೆ ಯಾಕೆ ಅಂತ. ನೋಡು, ಅದೆಲ್ಲ ಚಿಮ್ತಾ ಇದೆ. ಆ ಮಸಾಲ ಹಾಕಿದ್ಮೇಲೆ ಟೊಮೆಟೊ ಪ್ಯೂರಿ ಇದೆಯಲ್ಲ, ಅದೇನಾದರೂ ಆಗಿಬಿಟ್ರೆ ನಮ್ಮ ಮೈ ಮೇಲೆಲ್ಲ ಸಿಡಿದ್ಬಿಡುತ್ತೆ. ಇದೇನಪ್ಪಿ ಇದು ಹಿಂಗೆ? ಅದು ಲಿಡ್ನ ಒಂದೇ ಸರಿ ಓಪನ್ ಮಾಡಿದ್ನಲ್ಲ, ಅದರಿಂದ ಹೊಗೆ ಬಂದು ಕ್ಯಾಮ್ರಾಗೆ ಕವರ್ ಆಯಿತು ಅಷ್ಟೇ. ಅದಂಗೆ ಆಮೇಲೆ ಸರಿ ಹೋಗ್ತದೆ. ಈಗ ನಾವು ವಿಡಿಯೋದ ನೋಡೋಣ. ಈಗ ಟೊಮೆಟೊ ಪ್ಯೂರಿ ಮಸಾಲ ಜೊತೆ ತುಂಬ ಚೆನ್ನಾಗಿ ಬೆಂದಿದೆಯಲ್ಲ, ಈಗ ಹಸಿ ಬಟಾಣಿನ ಹಾಕಬೇಕು. ಒಂದು ವೇಳೆ ಸಿಗುತ್ತೆ ಅಪ್ಪಿ? ಸೀಸನ್ ಟೈಮಲ್ಲಿ ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಒಂದು ವೇಳೆ ಅನ್ಸೀಸನ್ನಲ್ಲಿ ಆದರೆ ಒಣ ಬಟಾಣಿ ನೈಟಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ 1-2 ವಿಜಲಲ್ಲಿ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಯೂಸ್ ಮಾಡ್ಬೋದು. ಸೇಮ್ ಟೇಸ್ಟ್ ಬರುತ್ತೆ. ಹಸಿ ಬಟಾಣಿನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡ್ಬೇಕು. ಆಮೇಲೆ ಇದೇನಪ್ಪಿ? ಇದು ಬೇಯಿಸಿರೋ ಆಲೂಗಡ್ಡೆ, ಒಂದು 3-4 ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡಿರೋದು. ಇದು ನಮ್ಮದು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಲ್ವಾ, ಆಲೂ ಮಟರ್ ಕರಿ, ಬಟಾಣಿ ಮತ್ತು ಆಲೂಗಡ್ಡೆ ಪಲ್ಯ. ಇಷ್ಟೇ ರೆಡಿ ಆಗೋಯ್ತು. ನೋಡ್ದಾ ಎಷ್ಟು ಈಸಿ? ಇದನ್ನ ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ, ಪರೋಟ ಎಲ್ಲ ಥರದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಬಿಳಿ ಹೋಳಿಗೆ ಜೊತೆ ತಿನ್ಬೋದಾ ಅಪ್ಪಿ? ಬಿಳಿ ಹೋಳಿಗೆ ಜೊತೆಗಂತೂ ಇನ್ನೂ ಸೂಪರ್ ಆಗಿರುತ್ತೆ. ಸದ್ಯಕ್ಕೆ ಇವತ್ತು ದೋಸೆ ಮಾಡಿದ್ದೀವಲ್ಲ, ದೋಸೆ ಜೊತೆ ತಿನ್ನು. ನೆಕ್ಸ್ಟ್ ಬಿಳಿ ಹೋಳಿಗೆ ಜೊತೆ ತಿನ್ನುವಂತೆ. ಆಮೇಲೆ ಬಿಳಿ ಹೋಳಿಗೆನೂ ಹೇಗೆ ಮಾಡೋದು ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನೋಡೋರಿಗೆಲ್ಲರಿಗೂ ನಾವು ತಿಳಿಸ್ಕೊಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ? ಓಕೆ ಅಪ್ಪಿ. ಈಗ ಇದನ್ನ ಎಲ್ರಿಗೂ ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ಹೇಳು ನೀನೊಂದ್ಸರಿ. ರೆಸಿಪಿನ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇದೇನಪ್ಪಿ ಅದು ಯೆಲ್ಲೋ ಕಲರ್? ಬಟರ್ ಅಮ್ಮ, ನಾನು ಅದನ್ನ ಹೇಳೋದೇ ಮತ್ತೆ. Please subscribe our channel, press the bell icon and like the video and share for